ಫೇಸಲ್ಲಿರೋ ಟ್ಯಾನ್ ಎಲ್ಲ ಕಮ್ಮಿ ಆಗಬೇಕು, ಹಾಗೆಯೇ ಫೇಸ್ ಬಂದು ಬ್ರೈಟಾಗಿ ವೈಟ್ನಿಂಗ್ ಆಗಿ ಕಾಣಬೇಕು ಅನ್ನೋದಾದರೆ ಈ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡಿ. ತುಂಬಾ ಈಸಿ ಮೆಥಡ್, ಹಾಗೆಯೇ ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ತೀನಿ. ಸೊ ಮೊದಲನೇದಾಗಿ ಇದಕ್ಕೆ ಏನು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಸೊ ಇದಕ್ಕೆ ಬೇಕಾಗಿರೋದು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಿಶಿನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೇನಾದರೂ ಫೇಸ್ ಬಂದು ಆಯಿಲಿ ಸ್ಕಿನ್ ಇದೆ ಅಂದರೆ ರೋಸ್ ವಾಟರ್ ಅಥವಾ ಮೊಸರನ್ನ ಯೂಸ್ ಮಾಡ್ಕೊಳ್ಳಿ. ಡ್ರೈ ಸ್ಕಿನ್ ಏನಾದರೂ ಇತ್ತು ಅನ್ನೋದಾದರೆ ಸ್ವಲ್ಪ ಮಿಲ್ಕ್ ಅಥವಾ ಹನಿನ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಮಾಡೋದ್ರಿಂದ ಸ್ಕಿನ್ ಬಂದು ಡ್ರೈ ಸ್ಕಿನ್ ಇರೋರಿಗೆ ಮಾಯ್ಶ್ಚರೈಸ್ ಆಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಆಯಿಲಿ ಸ್ಕಿನ್ ಇರೋದ್ರಿಂದ ರೋಸ್ ವಾಟರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ರೋಸ್ ವಾಟರ್ದು ಲಿಂಕ್ ಏನಾದರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟ್ ನಿಮ್ಮ ಡಿ.ಎಮ್ಗೆ ಲಿಂಕ್ ಸೆಂಡ್ ಆಗುತ್ತೆ. ಸೊ ಇದನ್ನು ಫೇಸ್ಗೆ ಸ್ಕ್ರಬ್ ರೀತಿ ಅಂದರೆ ಮಸಾಜ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ನಿಮಗೆ ಟ್ಯಾನ್ ಆಗಿದೆ, ಜಾಸ್ತಿ ಸಿಕ್ಕಾಬಟ್ಟೆ ಅನಿಸ್ತಾ ಇದೆಯೋ, ಹಾಗೆಯೇ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇದೆ ಅನ್ನೋರು ಇದನ್ನು ಚೆನ್ನಾಗಿ ಮಸಾಜ್ ಮಾಡಿ, ಆಮೇಲೆ ಒಂದು 5 ನಿಮಿಷ ಮೈಲ್ಡಾಗಿ ಮಸಾಜ್ ಮಾಡಿಕೊಂಡು ಪ್ಯಾಕ್ ರೀತಿ ಅಪ್ಲೈ ಮಾಡಿ 15 to 20 ಮಿನಿಟ್ಸ್ ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಟು, ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ಸ್ಕ್ರಬ್ ರೀತಿ ಮಾಡಿ ಪ್ಲೈನ್ ವಾಟರಲ್ಲಿ ಆ ಫೇಸ್ನ ವಾಶ್ ಮಾಡಿಕೊಂಡ್ರೆ ಆಯಿತು. ನಿಮಗೇ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ನೀವು ನೋಡ್ಬೋದು ಎಂಡಿಂಗಲ್ಲಿ ನನ್ನ ಫೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೀವೆಲ್ಲಾದರೂ ಹೊರಗಡೆ ಹೋಗಬೇಕು ಅನ್ನೋದಾದರೂ ಇದನ್ನು ಮಾಡ್ಕೋಬೋದು, ಅಥವಾ ಹೊರಗಡೆ ಹೋಗ್ಬಂದು ಟ್ಯಾನ್ ಆಗಿದೆ ಅಂದರೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಜೊತೆಗೆ ನೀರನ್ನ ಚೆನ್ನಾಗಿ ಕುಡೀರಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ, ನಿಮ್ಮ ದೇಹ ಎಷ್ಟು ಹೈಡ್ರೇಟೆಡ್ ಆಗಿರುತ್ತೋ ಅಷ್ಟು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ನೀರನ್ನ ಚೆನ್ನಾಗಿ ಕುಡೀರಿ, ಹಾಗೆಯೇ ಊಟ ತಿಂಡಿನ ಚೆನ್ನಾಗಿ ಮಾಡಿ, ಟೈಮ್ ಕರೆಕ್ಟಾಗಿ ಮಾಡಿ. ಅದರಿಂದನೇ ನಿಮ್ಮ ಫೇಸ್, ಹೇರ್ ಎಲ್ಲನೂ ಕೂಡ, ಸ್ಕಿನ್ನಿಂದ ಹಿಡಿದು ಎಲ್ಲನೂ ಕೂಡ ಗ್ಲೋಯಿಂಗ್ ಆಗಿರುತ್ತೆ. ಸೊ ನೋಡ್ಬೋದು ನೀವು ಎಷ್ಟು ಗ್ಲೋಯಿಂಗ್ ಆಗಿ ಕಾಣ್ತಾ ಇದೆ ಅಂತ. ಟ್ಯಾನ್ ಅಂತೂ ರಿಮೂವ್ ಆಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ನಿಮಗೂ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.